ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಚ್ಚಿ ಬೀಳಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಕಿಂಗ್ ಫಿನ್ ರವಿ ಪತ್ನಿ ಪೊಲೀಸರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪೊಲೀಸ್ ಅಧಿಕಾರಿಗಳು ರವಿ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಸುಮಾರು 80 ಮನೆಗಳನ್ನ ತಲಾಶ್ ಮಾಡಿತ್ತು ಖಾಕಿ ಟೀಮ್. ಈಕೆಯನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸುಮಾರು 80 ಮನೆಗಳನ್ನ ತಲಾಶ್ ಮಾಡಿತ್ತು. ಇದೇ ವೇಳೆ ರವಿ ಪತ್ನಿ ಮನೆಯಲ್ಲಿ ಇರೋದು ಪತ್ತೆಯಾಗುತ್ತೆ. ಇನ್ನು ರಾತ್ರಿಯೇ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡ್ರು. ತನ್ನ ಪತಿ ರವಿ ಮಾಡಿದಂತಹ ಕೃತ್ಯದಲ್ಲಿ ಭಾಗಿಯಾಗಿರೋದನ್ನ ಆತನ ಪತ್ನಿ ಒಪ್ಕೊಂಡಿದ್ದಾಳೆ. ನಾನೇ ಪೊಲೀಸ್ ಠಾಣೆಗೆ ಬರಬೇಕು ಅಂತ ಅಂದುಕೊಂಡಿದ್ದೆ ಅಂತ ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾಳೆ ಆಕೆ. ನೀವೇ ಬಂದಿದ್ದೀರಾ ಅಂತ ಪೊಲೀಸರಿಗೆ ರವಿ ಪತ್ನಿ ಹೇಳಿದಾಳಂತೆ. ನಾನೇ ಬರಬೇಕಂದ್ಕೊಂಡಿದ್ದೆ, ಆದರೆ ನೀವೇ ಬಂದುಬಿಟ್ಟಿದ್ದೀರಾ ಅಂತ ಪೊಲೀಸರಿಗೆ ಶಾಕಿಂಗ್ ಆಗುವಂತಹ ಮಾತು ಹೇಳಿದ್ರು ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಪತಿ ರವಿ ಮಾಡಿದ್ದಂತಹ ಈ ಕೃತ್ಯ ಏನಿದೆ ಇದರಲ್ಲಿ ತನ್ನ ಪಾತ್ರ ಇರುವಂಥದ್ದನ್ನು ಕೂಡ ರವಿಯ ಪತ್ನಿ ಒಪ್ಕೊಂಡಿದ್ದಾಳೆ. ಹೀಗಾಗಿ ಆಕೆಯಿಂದ ಹಲವಾರು ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಿರಂತರವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೇ ವಿಚಾರಣೆ ನಡೀತಾ ಇದೆ. ಇದರ ಜೊತೆಗೆ ಈ ಪ್ರಕರಣದಲ್ಲಿ ಆಕೆಯ ಪಾತ್ರ ಏನು, ರವಿಗೆ ಯಾವ ರೀತಿಯಾಗಿ ಆಕೆ ಸಹಕಾರ ಕೊಟ್ಟಿದ್ಲು, ಇನ್ನು ರವಿ ಈ ಕೃತ್ಯವನ್ನು ಎಸಗೋದಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದ, ಯಾರ್ಯಾರು ಸಹಕಾರ ಕೊಟ್ಟಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನೈನಲ್ಲಿ 7.11 ಕೋಟಿ 7,11,00,000 ಹಣ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್ ಸೇರಿ ಒಟ್ಟು 3 ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಕೆಲವು ಆರೋಪಿಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇದೆ ಖಾಕಿ ತಂಡ. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಚಿತ್ತೂರಿನಿಂದ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಆರೋಪಿಗಳು. ಚಿತ್ತೂರಿನಿಂದ ಮುಂದೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು. ಬೇರೆ ಕಾರಿನಲ್ಲಿ ಹಣ ತೆಗೆದುಕೊಂಡು ಆರೋಪಿಗಳು ಹೋಗಿದ್ರು. ಸದ್ಯ ಆರೋಪಿಗಳನ್ನ ಬೆಂಗಳೂರಿಗೆ ಪೊಲೀಸರು ಕರೆ ತರ್ತಾ ಇದ್ದಾರೆ. ಈ ಆರೋಪಿಗಳೇನಿದ್ದಾರೆ ಇವರನ್ನ ಬೆಂಗಳೂರಿಗೆ ತಂದು ವಿಚಾರಣೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾರೆ. ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಆಧಾರದ ಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಟ್ಸಪ್ ಕಾಲ್ನಲ್ಲೇ ಇವರು ದರೋಡೆಗೆ ಪ್ಲ್ಯಾನ್ ಮಾಡಿಕೊಂಡಿದ್ರು. ಅಂದರೆ ವಾಟ್ಸಪ್ ಕಾಲ್ನಲ್ಲೇ ಮಾತನಾಡಿ ದರೋಡೆ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ ಎಲ್ಲಿದೆಯಾ, ಅಲ್ಲಿಗೆ ಬಾ ಇಲ್ಲಿಗೆ ಬಾ, ಮತ್ತೊಂದು ಮಗದೊಂದು ಏನಿದೆ ಎಲ್ಲವೂ ಕೂಡ ವಾಟ್ಸಪ್ ಕಾಲ್ನಲ್ಲೇ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಿಂಗ್ ಫಿನ್ಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರ ತಂಡ. ಈ ಪ್ರಕರಣದಲ್ಲಿ ಪ್ರಮುಖ ಕಿಂಗ್ ಫಿನ್ ರವಿ ಏನಿದ್ದಾನೆ ಆತನಿಗಾಗಿ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಬೇರೆ ಶಂಕಿತ ಆರೋಪಿಗಳು ಇವರ ಜೊತೆಗೆ ಆ ಸಂದರ್ಭದಲ್ಲಿ ನಂಟು ಹೊಂದಿದ್ದಂಥವರು ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಇತರೆ ಆರೋಪಿಗಳಿಗಾಗಿ ಈಗ ತೀವ್ರವಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಆರೋಪಿಗಳನ್ನ ಈಗ ಬೆಂಗಳೂರಿಗೂ ಕೂಡ ಕರೆ ತರ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರೆಸ್ಟ್ ಆಗಿರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನು ಬೆಂಗಳೂರಿಗೆ ಕರೆ ತಂದು ಈ